ಈಗ ಇರೋ ಅಂತ ಶಾಲೆಗಳು ಯಾಕೆ ಸೊರಗ್ತಾ ಇದಾವೆ, ಏನ್ ಕೊರತೆ ಆಗಿದೆ, ಯಾಕೆ ಇವತ್ತು ಅಡ್ಮಿಷನ್ ಬೀಳ್ತಾ ಇದೆ, ಇದನ್ನ ಯೋಚನೆ ಮಾಡಿದ್ರೆ ಕಳೆದ 15 ವರ್ಷಗಳಿಂದ ಸರ್ಕಾರಿ ಶಾಲೆಗಳಿಗೆ ಟೀಚರ್ಸ್ ಅಪಾಯಿಂಟ್ಮೆಂಟ್ ಆಗಿಲ್ಲ. ತುಂಬಾನೇ ಕೊರತೆಯಲ್ಲಿ ಶಾಲೆಗಳು ನಡೀತಾ ಇದಾವೆ. ಈ ವರ್ಷನೇ 51,000 ಜನ ಗೆಸ್ಟ್ ಟೀಚರ್ಸ್ ನ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಅದು ಸಹ ಸಫಿಶಿಯಂಟ್ ಆಗಿಲ್ಲ. 60,000 ಜನ ಬೇಕಿತ್ತು, ಆದ್ರೆ 51,000 ಜನನ ತಗೊಂಡಿದ್ದಾರೆ. ಆಮೇಲೆ ಈ ಟೀಚರ್ಸ್ಗೆ ಬರೀ ಪಾಠ ಮಾಡಕ್ ಬಿಟ್ಟಿದಾರಾ? 108 ನಾನ್ ಟೀಚಿಂಗ್ ಜಾಬ್ ಇದೆ ಸರ್ ಇವ್ರಿಗೆ. ನಾಯಿ ಎಷ್ಟಿದೆ ಎಣಿಸ್ಕೊಂಬನ್ನಿ, ಆ ಗಣತಿ ಮಾಡಿ, ಈ ಗಣತಿ ಮಾಡಿ, ಮೊಟ್ಟೆ ಎಣಿಸಿ, ಬಾಳೆಹಣ್ಣು ಎಣಿಸಿ, ಆಮೇಲೆ ಬಿಸಿ ಊಟದ ಲೆಕ್ಕ ಇಡಿ, ರೆಕಾರ್ಡ್ ಬರೀರಿ, ಎಲ್ಲಾ ತಗೊಂಡು ಇವಾಗ ಏನಂದ್ರೆ ಬಯೋಮೆಟ್ರಿ ಎಲ್ಲ ಅಪ್ಲೋಡ್ ಮಾಡಿ ಪಾಠ ಮಾಡಕ್ ಟೈಮ್ ಎಲ್ಲಿದೆ ಟೀಚರ್ಸ್ಗೆ? ಇವತ್ತು ನೀವೇ ವ್ಯವಸ್ಥಿತವಾಗಿ ಟೀಚರ್ಸ್ಗೆ ಪಾಠ ಮಾಡಕ್ ಟೈಮ್ ಇಲ್ದಂಗ್ ಮಾಡಿ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣನ ಬೀಳಿಸ್ಬಿಟ್ಟು ಈಗ ಪೇರೆಂಟ್ಸ್ ಮೇಲೆ ಗೂಬೆ ಕೂರಿಸಿ ಸೇರಿಸ್ತಾ ಇಲ್ಲ, ಕ್ವಾಲಿಟಿ ಇಲ್ಲ, ಟೀಚರ್ಸ್ ಸರಿಯಾಗಿ ಪಾಠ ಮಾಡ್ತಿಲ್ಲ ಅಂತ ಅವ್ರಗಳ ಮೇಲೆ ಬ್ಲೇಮ್ ಹಾಕ್ಬಿಟ್ಟು ಅದಕ್ಕೆ ನಾವೇನ್ ಮಾಡ್ತೀವಿ, ಮಾಡೆಲ್ ಶಾಲೆ ತಂದ್ಬಿಡ್ತೀವಿ, ಇದನ್ನೆಲ್ಲ ಮುಚ್ಚಿಬಿಡ್ತೀವಿ, ಇಲ್ಲಿರೋ ರಿಸೋರ್ಸ್ ಎಲ್ಲ ವೇಸ್ಟ್ ಆಗಿ ಹೋಗ್ತಾ ಇದೆ, ಎತ್ಕೊಂಬಂದ್ ಅಲ್ಲಿ ಹಾಕ್ಬಿಡ್ತೀವಿ ಅಂತ ನಮ್ಗೆ ಕಾಗಕ್ಕ ಗುಬ್ಬಕ್ಕ ಕತೆಗಳು ಹೇಳ್ತಾ ಇದ್ದೀರಾ ನೀವು.